ಸರ್ ಇವತ್ತು ಏನೇನಾಯ್ತು ಸರ್ ಕಾರ್ಯಕ್ರಮ ಇವತ್ತು ನಮಗೆ ಒಂದು ಒಳ್ಳೆಯ ಸಂತೋಷದ ದಿವಸ. ಮೊದಲನೇದಾಗಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಒಂದು ಜನ್ಮದಿನದ ಶುಭ ಸಂದರ್ಭ. ಇವತ್ತಿನ ದಿನದಲ್ಲಿ ನಾವು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಇದನ್ನು ಮೈಸೂರು ಘಟಕದಲ್ಲಿ ನಾವು ಇವತ್ತು ಓಪನ್ ಮಾಡಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ. ಇದರ ಉದ್ದೇಶ ಏನಂತ ಅಂದರೆ, ನಮ್ಮ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಸರ್ಕಾರ ಸರ್ಟಿಫಿಕೇಟ್ನ ನೋಡ್ತದೆ. ಆ ಸರ್ಟಿಫಿಕೇಟಲ್ಲಿ ಕ್ರಿಶ್ಚಿಯನ್ ಅಂತ ಇದ್ದರೆ ಅವ್ರನ್ನ ಮಾತ್ರ ಕ್ರೈಸ್ತರು ಅಂತ ಸರ್ಕಾರ ಗಣನೆಗೆ ತಗೊಳ್ತಾ ಇದೆ. ಆದರೆ ಸರ್ಟಿಫಿಕೇಟಲ್ಲಿ ಕ್ರೈಸ್ತರು ಅಂತ ಇಲ್ಲದೇ ಇರುವಂಥವರು ಬಹುತೇಕವಾಗಿ ಇದ್ದಾರೆ. ಮೈಸೂರು ಬರೀ ಟೌನ್ನಲ್ಲೇ ಹೆಚ್ಚು ಕಡಿಮೆ 40,000 ಸಂಖ್ಯೆ ಇದೆ. ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಇವತ್ತು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇರೋದ್ರಿಂದ ಹೆಚ್ಚು ಕಡಿಮೆ 30,000 ರಿಂದ 40,000 ಬರೀ ಟೌನ್ನಲ್ಲೇ ಯೇಸು ಸ್ವಾಮಿನ ಹಿಂಬಾಲಿಸುವಂಥ ಜನ ಇದ್ದಾರೆ. ಯೇಸುವಿನ ಒಂದು ತತ್ವ ಬೋಧನೆಗಳನ್ನು ಅನುಸರಿಸಿ ಅವರ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡು ಒಂದು ಒಳ್ಳೆಯ ಒಂದು ನ್ಯಾಯ ರೀತಿಯಾದಂಥ ಒಂದು ಜೀವಿತವನ್ನು ಸಮಾಜದಲ್ಲಿ ಜೀವಿಸ್ತಾ ಇದ್ದಾರೆ. ಈ ಥರ ಜೀವಿಸ್ತಾ ಇರುವಂಥ ಜನರಿಗೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಭದ್ರತೆಗಳಿಲ್ಲ. ಆಮೇಲೆ ಅವ್ರ ಮೇಲೆ ತುಂಬ ದೌರ್ಜನ್ಯಗಳು, ಕಿರುಕುಳಗಳು ನಡೀತಾ ಇದೆ. ಬೇರೆ ಇತರೆ ಏನು ಮಾಡ್ತಾರೆ ಜನರು ಅವ್ರ ಮೇಲೆ ಇಷ್ಟು ವರ್ಷ ನಮ್ಮ ಧರ್ಮ ಬಿಟ್ಟು ಇವಾಗ ಈ ಧರ್ಮಕ್ಕೆ ಹೋಗಿದೆಯಾ ಅಂತ ಹೇಳಿ ಅವ್ರ ಮೇಲೆ ಬಹಿಷ್ಕಾರಗಳನ್ನು ಹಾಕುವಂಥದ್ದು, ಊರಿಂದ ಹೊರಗಾಕುವಂಥದ್ದು ಮತ್ತು ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇರುವಂಥ ಘಟನೆಗಳು ನಾವು ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಅದರಿಂದ ಅಂಥವ್ರಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು. ಅವರ ಹೃದಯದ ಒಂದು ತೀರ್ಮಾನ, ಅದೊಂದು ಅವ್ರ ಹಕ್ಕು, ಅವರು ಅದನ್ನು ಸಾಬೀತು ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಬರೆದು ಕೊಟ್ಟಿದ್ದಾರೆ. ಅವರವರ ಹೃದಯದಲ್ಲಿ ಯಾವ್ಯಾವ ಧರ್ಮನ ಅವ್ರು ಸ್ವೀಕಾರ ಮಾಡ್ಕೋಬೋದು, ಅದು ಅವ್ರ ಇಷ್ಟ. ಅದನ್ನ ಯಾರು ಬಲವಂತ ಮಾಡೋಕ್ಕಾಗಲ್ಲ. ಆಮೇಲೆ ನಾವ್ಯಾರು ಹೋಗಿ ಬೇರೆಯವರು ಯಾರನ್ನು ಬಲವಂತ ಮಾಡಿಲ್ಲ, ನೀವು ಈ ಧರ್ಮಕ್ಕೆ ಬನ್ನಿ, ನೀವು ಆ ಧರ್ಮಕ್ಕೆ ಹೋಗಿ ಅಂತ ಯಾರು ಬಲವಂತ ಮಾಡಿಲ್ಲ. ಅವ್ರು ಸ್ವ ಇಚ್ಛೆಯಿಂದ ಬಂದು ಸೇರ್ಕೊಂಡಿರುವಾಗ ಅವರ ಇಷ್ಟ ಪ್ರಕಾರವಾಗಿ ಒಂದು ದೇವರನ್ನ ನಂಬ್ಕೊಂಡು ಆರಾಧನೆ ಮಾಡಿಕೊಂಡು ಅವರ ಒಂದು ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಾವು ನಿಲ್ತೀವಿ, ಇದಕ್ಕೆ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತೀವಿ. ಮತ್ತು ಈ ರೀತಿ ನಂಬಿಕೆಗೆ, ಅವರ ನಂಬಿಕೆಗೆ ಧಕ್ಕೆ ಬರುವಂಥ ಕಾರ್ಯಗಳೇನಾದರೂ ಮಾಡಿದ್ರೆ ಅಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಅವರೊಟ್ಟಿಗೆ ನಿಲ್ತದೆ. ಅದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರಿದ್ದಾರೆ, ನಮ್ಮ ಗೌರವಾಧ್ಯಕ್ಷರಿದ್ದಾರೆ, ಸೆಕ್ರೆಟರಿ ಅವರಿದ್ದಾರೆ. ಮತ್ತು ಸರ್ಕಾರದ ಮಟ್ಟದಲ್ಲೂ ಸಹ ಸರ್ಕಾರ ಏನು ಮಾಡ್ತಿದೆ, ಬರೀ ಕ್ರಿಶ್ಚಿಯನ್ ಸರ್ಟಿಫಿಕೇಟಲ್ಲಿ ಇದ್ದವ್ರು ಮಾತ್ರ ಕ್ರಿಶ್ಚಿಯನ್ ಅಂತ ಗಮನಕ್ಕೆ ತಗೊಳ್ತಾ ಇದೆ. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ, ಇವಾಗ ನಾವು ಗೌಡ್ರಿಂದ ರಕ್ಷಣೆ ದೇವ್ರ ಕಡೆ ಬಂದಿದ್ದೀವಿ, ಯೇಸುಸ್ವಾಮಿನ ಅಂಗೀಕಾರ ಮಾಡ್ಕೊಂಡು ಜೀವಿಸ್ತಾ ಇದ್ದೀವಿ. ಲಿಂಗಾಯತರಿಂದ ಬಂದಿದ್ದಾರೆ, ಬೇರೆ ಇತರ ಇದರಿಂದ ಪಂಗಡಗಳಿಂದ ಬಂದಿದ್ದಾರೆ. ಈಗ ನಾವು ಇತ್ತಾಗೆ ಕ್ರೈಸ್ತರು ಅಲ್ಲ, ಇತ್ತಾಗೆ ನಾವು ಇದು ಅಲ್ಲ, ಆ ರೀತಿ ಸರ್ಟಿಫಿಕೇಟ್ ಇದೆ. ಅದರಿಂದ ನಮಗೆ ಬರುವಂಥ ದಿನಗಳಲ್ಲಿ ನಮ್ಮನ್ನು ಗುರುತಿಸಿ ನಾವು ಈ ರೀತಿಯಾದಂಥ ಒಂದು ದೊಡ್ಡ ಒಂದು ಸಮುದಾಯವಾಗಿ, ಒಂದು ಗುಂಪಾಗಿ ನಾವು ಇದ್ದೀವಿ. ಬರೋ ದಿನಗಳಲ್ಲಿ ನಮ್ಮನ್ನು ಗಣನೆಗೆ ತಗೋಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತರೋದಕ್ಕೆ ನಾವು ಇಷ್ಟಪಡ್ತೀವಿ. ಈಗ ಮೈಸೂರು ಮತ್ತು ಮಂಡ್ಯ 2 ಜಿಲ್ಲೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಮುಂದಿನ ದಿನದಲ್ಲಿ ಇದು ಇನ್ನೂ ರಾಜ್ಯ ಮಟ್ಟಕ್ಕೆ ಏನಾದರೂ ಪ್ರಸರಿಸ್ತಾ ಅಂತ? ಈಗ ಸದ್ಯಕ್ಕೆ ಈಗ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸುಮಾರು 29 ಜಿಲ್ಲೆಗಳಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಉದ್ಘಾಟನೆಯಾಗಿದೆ. ಅವರವರ ಕ್ಷೇತ್ರಗಳಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯವೈಖರಿಗಳನ್ನು ನಡೆಸ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಪಂಜಾಬ್ನಲ್ಲಿ ಮತ್ತು ದೆಹಲಿನಲ್ಲೂ ಸಹ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಷ್ಟ್ರ ಮಟ್ಟದಲ್ಲೂ ಸಹ ಇದು ಉದ್ಘಾಟನೆಯಾಗಿದೆ. ನನಗೆ ಮಂಡ್ಯದ ಒಂದು ಜವಾಬ್ದಾರಿಯನ್ನು ಪ್ರಜ್ವಲ್ ಸ್ವಾಮಿಯವರು, ನಮ್ಮ ರಾಷ್ಟ್ರಾಧ್ಯಕ್ಷರು ನಮಗೆ ಕೊಟ್ಟಿದ್ದರು. ಆಮೇಲೆ ಮೈಸೂರಿನಲ್ಲೂ ಸಹ ನೀವೇ ನೋಡ್ಕೋಬೇಕು ಅಂತ ಹೇಳಿ ಇದರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಮೈಸೂರು ಮಂಡ್ಯ ಜವಾಬ್ದಾರಿಯನ್ನು ಸದ್ಯಕ್ಕೆ ನನ್ನ ಶಕ್ತಿ ಮೀರಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ನಾನು ಮಾಡೋದಕ್ಕೆ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಿಚ್ಛೆ ಮತ್ತು ದೇವರಿಚ್ಛೆ ಏನಾಗುತ್ತೋ ಗೊತ್ತಿಲ್ಲ.